ನಂದೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಮತ್ತು ಕ್ಷೀರಭಾಗ್ಯದ ನಂದಿನಿ ಹಾಲಿನ ಪೌಡರ್ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಇನ್ಫಾರ್ಮೇಶನ್ ಬಂದಾಗ ನಮ್ಮ ಕರ್ನಾಟಕ ಪೊಲೀಸ್ ಮಾಡಿರುವ ಒಂದು 112 ಎಮರ್ಜೆನ್ಸಿ ಕಾಲ್ ಮೊಟ್ಟ ಮೊದಲಿಗಾಗಿ ಇಲ್ಲಿಯ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು. ನಂತರ ಕಂಟ್ರೋಲ್ ರೂಮ್ ಫೋನ್ ಮಾಡಿದ್ರು. ಕಂಟ್ರೋಲ್ ರೂಮ್ ಸಹ ಫೋನ್ ತಗೊಳ್ಳೋದ ಕಾರಣ 112ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಸಲ್ಲಿಸಿದಾಗ ಸುಮಾರು 1 ತಾಸು 2 ತಾಸು ನಂತರ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡ್ತಾರೆ ಪೊಲೀಸರು. ಭೇಟಿ ಮಾಡಿ ಇಲ್ಲಿಯ ಫುಡ್ ಡೆಪ್ಟಿ ಡೈರೆಕ್ಟರ್ ಭೀಮರಾಯ ಅವರನ್ನು ಸಹ ಕರೆ ಮಾಡ್ತಾರೆ. ಅವರು ಸಹ 3-4 ತಾಸು ನಂತರ ಯಾರೋ ಇಬ್ಬರು ಫುಡ್ ಇನ್ಸ್ಪೆಕ್ಟರ್ಗೆ ಕಳಿಸ್ತಾರೆ. ಆ ಒಂದು ಕಳಿಸಿದ ನಂತರ ಸುಮಾರು ಅವರು 12-1 ಗಂಟೆ ತನಕ ಆ ಗೋಡಾನ್ಗಳನ್ನು ಅನ್ಲಾಕ್ ಮಾಡಲ್ಲ. ಅನ್ಲಾಕ್ ಮಾಡಿಲ್ಲ ಅಂದ್ರೆ 1 ಗಂಟೆಗೆ ರಾತ್ರಿ ಮತ್ತೆ ನಮ್ಮ ಕಾರ್ಯಕರ್ತರು ಫೋನ್ ಮಾಡ್ತಾರೆ, ನೀವು ಬರ್ರಿ, ನೀವು ಮುಂದೆ ಇರ್ಬೇಕಾಗ್ತದ, ಲಾಕ್ ತೆಗಿಬೇಕಾದ್ರೆ ನೀವು ಬರ್ರಿ ಅಂದಾದ್ಮೇಲೆ ಅವರು ನನಗೂ ಕರೆದ್ರು. ನಾನು ಅಲ್ಲಿ ರಾತ್ರಿ 1 ಗಂಟೆಗೆ ಹೋಗಿದ್ದೆ. ಅಲ್ಲಿ ಹೋದ ನಂತರ ಅವ್ರು ಹೇಳ್ತಾರೆ, ಇಲ್ಲ ಅವರು ಫೋನ್ ಎತ್ತಾ ಇಲ್ಲ, ಲಾಕ್ ಇಲ್ಲ, ಈಗ ತೆಗಿಯಲ್ಲ. ಅವ್ರ ಫೋನ್ ಎತ್ತುವಾಗ ನಾವು ತೆಗಿತೀವಿ, ಅವ್ರು ಲಾಕ್ ಅಂದ್ಮೇಲೆ ತೆಗಿತೀವಿ ಅಂತ ಹೇಳಿದ್ರು. ರಾತ್ರಿ 1 ಗಂಟೆ ಅಂತ ಹೇಳಿದ್ರು. ನಾವು ಬೆಳಗ್ಗೆ 6 ಗಂಟೆ ತನಕ ಅಲ್ಲೇ ನಿಂತಿದ್ವಿ, ಅವ್ರು ಬರೋ ತನಕ ವೇಟ್ ಮಾಡ್ಕೊಂತೀವಿ. ಬೆಳಗ್ಗೆ 6 ಗಂಟೆ ನಂತರ ನಾವು ಆ ಒಂದು ಗೋಡಾಮಿನ ಯಾರು ಮಾಲಕರಾದ ಅವ್ರು ಬಂದ ಮೇಲೆ, ಗೋಡಾಮ್ ತೆಗೆದ ಮೇಲೆ, ಒಳಗೆ ಹೋದ್ಮೇಲೆ ಈ ಪೇಪರ್ಗಳಲ್ಲಿ ತಾವು ಗಮನ ಕೊಟ್ಟು ನೋಡಬಹುದು. GPS ಫೋಟೋ ತೆಗೆದಿದ್ದೀವಿ ನಾವು ಇವತ್ತು ಬೆಳಗ್ಗೆ. ಈ GPS ಫೋಟೋಗಳು ಇವು ರಾತ್ರಿ ಪೊಲೀಸರು ಮತ್ತು ಈ ಫುಡ್ ಇಲಾಖೆಯ ಅಧಿಕಾರಿಗಳು ರಾತ್ರಿ ಬಂದು ಫೋಟೋ ತೆಗೆದುಕೊಂಡಿದ್ರು. ನಾವು ಬಂದು ಪರಿಶೀಲನೆ ಮಾಡಿವಿ ಅಂತ ಹೇಳಿ. ಆದರೆ ಅವಾಗ ಏನು ಪ್ರಶ್ನೆ ಮಾಡಿದ್ದಿಲ್ಲ, ಶಟ್ರು ಇದ್ದಿದ್ದಿಲ್ಲ, ಫೋಟೋ ಬಂದು ಕಳಿಸಿಬಿಟ್ರು. ನಾವೆಲ್ಲ ಪ್ರಶ್ನೆ ಮಾಡಿವಿ, ಹೋಗ್ತೀವಿ ಅಂತ ಹೇಳಿ. ಹೋಗ್ತೀವಿ ಅಂತ ನಡೆಯೋದ್ರೆ ಅದು ಗೋಡಾಮು ತೆರೆದು ನೋಡ್ಬೇಕು ಅದ್ರಲ್ಲಿ ಏನಂತ ಹೇಳಿದಾಗ, ಆಯಿತು ಬರ್ರಿ ಅಂತ ಹೇಳಿ ಅವ್ರು ನಿಂತಿದ್ದಾಗ ನಾವು ಹೋದ್ಮೇಲೂ ಸಹ ಅವ್ರು ತೆಗಲಿಲ್ಲ. ಬೆಳಗ್ಗೆ 6 ಗಂಟೆಗೆ ತೆರೆದ್ರು ಸಹ ಇದು ನಾವು ಆ ಸಮಯದಲ್ಲಿ ತೆಗೆದಿರುವ ಒಂದು GPS ಫೋಟೋ ಟೈಮಿಂಗ್ ಸಗಟಿದೆ. ಬೆಳಗ್ಗೆ 6:51 ಹಾಲಿನ ಪೌಡರ್ ಪ್ಯಾಕೆಟ್ಗಳು ಮತ್ತು ಅಕ್ಕಿನ ಚೀಲಗಳು ನಾವು ಆ ಒಂದು ಗೋಡಾಮಲ್ಲಿ ನೋಡಿದ್ವಿ. ಸುಮಾರು 40 ಕ್ವಿಂಟಲ್ಗಿಂತ ಹೆಚ್ಚಿಗೆ ನಂದಿನ ಹಾಲಿನ ಪುಡಿ